ರಾಜ್ಯದಲ್ಲಿ ನೆರೆ ಮತ್ತು ಬರ ಅಧ್ಯಯನಕ್ಕೆ ಜೆಡಿಎಸ್ ಪ್ರವಾಸವನ್ನ ಕೈಗೊಳ್ತಾ ಇದೆ. ಬಿಜೆಪಿಗಿಂತ ಮೊದಲೇ ಪ್ರತ್ಯೇಕವಾಗಿ ಜೆಡಿಎಸ್ ಪ್ರವಾಸವನ್ನ ಮಾಡಲಿಕ್ಕೆ ನಿರ್ಧಾರವನ್ನ ಮಾಡಿದೆ. ರಾಜ್ಯದಲ್ಲಿ ಒಂದು ಕಡೆ ನೆರೆ ಅಂದ್ರೆ ಅತಿವೃಷ್ಟಿ, ಮಗದೊಂದು ಕಡೆ ಬರ ಅಂದ್ರೆ ಅನಾವೃಷ್ಟಿ. ಸೊ ಹೀಗಾಗಿ ಎರಡೂ ಸಂದರ್ಭಗಳ ಅಧ್ಯಯನಕ್ಕೋಸ್ಕರ ಜೆಡಿಎಸ್ ಒಂದು ಪ್ರವಾಸವನ್ನ ಮಾಡ್ತಾ ಇದೆಯಂತೆ. ಎಚ್ ಡಿ ರೇವಣ್ಣ ಅವರು ಮೈಸೂರು ವಿಭಾಗದಲ್ಲಿ ಪ್ರವಾಸ ಮಾಡ್ತಾರೆ. ಭೋಜೇಗೌಡ ಅವರ ನೇತೃತ್ವದಲ್ಲಿ ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಿ ಪ್ರವಾಸ ಮಾಡಲಾಗುತ್ತೆ. ಜುಲೈ 15ರಿಂದ ಪ್ರವಾಸವನ್ನ ಈ ತಂಡಗಳು ಕೈಗೊಳ್ಳಲಿದೆ ಅನ್ನುವ ಮಾಹಿತಿ ಬರ್ತಾ ಇದೆ. ಬರ ಅಧ್ಯಯನ ಪ್ರವಾಸದ ಪಟ್ಟಿಯನ್ನ ಎಚ್ ಡಿ ಕುಮಾರಸ್ವಾಮಿ ಅವರು ಪ್ರಕಟಿಸಿದ್ದಾರೆ. ಬರ ಅಧ್ಯಯನ ಪ್ರವಾಸದ ಬಳಿಕ ಕೇಂದ್ರಕ್ಕೆ ಎಚ್ ಡಿ ಕುಮಾರಸ್ವಾಮಿ ಅವರು ಒಂದು ವರದಿಯನ್ನು ಕೊಡ್ತಾರೆ. ನೋಡಿ, ಅದನ್ನೇ ಹೇಳೋದು, ಕುಮಾರಸ್ವಾಮಿ ಅವರು ಕೆಲವೊಂದು ವಿಚಾರಗಳನ್ನ ಎಷ್ಟು ಬೇಗ ತಗೊಳ್ತಾರೆ ಅಂತ, ಜೆಡಿಎಸ್ ಎಷ್ಟು ಬೇಗ ಅದಕ್ಕೆ ರಿಯಾಕ್ಟ್ ಮಾಡುತ್ತೆ ಅಂತ. ಬಿಡದಿ ಟೌನ್ಶಿಪ್ ವಿಚಾರ ಜೆಡಿಎಸ್ ಅದನ್ನು ಯಾವ ರೀತಿಯಾಗಿ ಕ್ಯಾರಿ ಓವರ್ ಮಾಡ್ತೋ ಮತ್ತು ಯಾವ ರೀತಿಗೆ ಅದನ್ನು ತಗೊಳ್ತು. ಆಮೇಲೆ SIR ವಿಚಾರ ಫಸ್ಟ್ ಟೈಮ್ ಎಚ್ ಡಿ ಕುಮಾರಸ್ವಾಮಿ ಅವರೇ ಟ್ಯಾಬಲ್ಲಿ ವಿಡಿಯೋಗಳನ್ನು ತೋರಿಸಿದ್ರೆ ಯಾವ ರೀತಿಗೆ ಅಕ್ರಮ ನಡೀತಾ ಇದೆ ಅಂತ. ಮೂರನೇದು, ಈಗ ಈ ಬರ ಮತ್ತು ನೆರೆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಬಿಜೆಪಿಗಿಂತ ಮೊದಲೇ ಜೆಡಿಎಸ್ ಈಗ ಅಧ್ಯಯನಕ್ಕೆ ಮುಂದಾಗಿದೆ.